ಹೃತ್ಪೂರ್ವಕ ಧನ್ಯವಾದಗಳು. ಮೊದಲನೇ ಬಾರಿಗೆ ನಾನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಸ್ಪರ್ಧೆ ಮಾಡಿ ವಿಜಯಶಾಲಿ ಆಗಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಕಾರಣ. ನಾನು ಇಡೀ ರಾಜ್ಯ ಸುತ್ತಲಿಲ್ಲ, ಬಟ್ ಆದರೂ ಇಡೀ ರಾಜ್ಯಕ್ಕೆ ಪರಿಚಯ ಇದ್ದೆ. ಮೂಲೆ ಮೂಲೆಯಿಂದ 1, 2, 10 ಈ ರೀತಿ ಮತಗಳು ನನಗೆ ಬಂದು ಸೇರಿ ಹನಿ ಗೂಡಿದರೆ ಹಳ್ಳ ಎಂಬಂತೆ ಕೌಂಟಿಂಗ್ ಸ್ಟಾರ್ಟ್ ಆದ 2.5 ತಿಂಗಳ ನಂತರ ಇವತ್ತು ನನಗೆ ಏನು ಕೋಟಾ ಇತ್ತು 2244 ಅದು ರೀಚ್ ಆಗಿ ಅದಕ್ಕಿಂತ ಹೆಚ್ಚಿನ ಮತಗಳು ಕೂಡ ಬಂದಿದೆ. ಅದಕ್ಕೆಲ್ಲ ಕಾರಣ ನಮ್ಮ ರಾಜ್ಯದ ಗೌರವಾನ್ವಿತ ವಕೀಲ ಬಂಧುಗಳು. ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಬೆಂಗಳೂರು, ಮಂಡ್ಯ, ಮೈಸೂರು ಮತ್ತು ಹಾಸನ, ತುಮಕೂರು ಮತ್ತು ಅಕ್ಕಪಕ್ಕ ಜಿಲ್ಲೆಗಳು, ನಾನು ಓಡಾಡಿದ್ದು 5-6 ಜಿಲ್ಲೆಗಳು ಮಾತ್ರ. ಆದರೂ ಫೋನ್ ಮುಖಾಂತರ ತುಂಬ ಸ್ನೇಹಿತರುಗಳನ್ನ ಸಂಪರ್ಕ ಮಾಡಿದ್ದೆ. ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಹಾರೈಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಅವರ ವಿಶ್ವಾಸಕ್ಕೆ, ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬಾರದ ಹಾಗೆ ನಾನು ವಕೀಲ ಮಿತ್ರರಿಗೆ ಪ್ರತಿ ಕ್ಷಣ, ಪ್ರತಿ ನಿಮಿಷ ಅವ್ರ ಜೊತೆಗಿರ್ತೀನಿ. ಅವರ ಸೇವೆ ಮಾಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ನನ್ನ ಮೇಲಿರಲಿ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಅದಕ್ಕೊಂದು ಇತಿಹಾಸ ಇದೆ, ಸಾಂವಿಧಾನಿಕ ಸಂಸ್ಥೆ. ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶನ ನಮ್ಮ ರಾಜ್ಯದ ಎಲ್ಲ ವಕೀಲ ಮಿತ್ರರು ಕೊಟ್ಟಿದ್ದಾರೆ, ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಗೌರವಾನ್ವಿತ ವಕೀಲ ಬಂಧುಗಳಿಗೆ, ಜೊತೆಗೆ ನನ್ನ ಜೊತೆಗೆ ಅಕ್ಟೋಬರಿಂದ ಹಿಡಿದು ಇಲ್ಲಿವರೆಗೂ ಕೂಡ ನನ್ನ ಜೊತೆಗೆ ಶ್ರಮಿಸಿದಂಥ ನನ್ನ ಸ್ನೇಹಿತರಿಗೆ, ಬಂಧುಗಳಿಗೆ ಬಹಳ ಮುಖ್ಯವಾಗಿ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಿದ್ದೀನಿ. ಈ ನನ್ನ ಗೆಲುವು ನನ್ನ ಸ್ನೇಹಿತರಿಗೆ, ನಮ್ಮ ವಕೀಲ ಮಿತ್ರರಿಗೆ ಸಲ್ಲಬೇಕು. ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಬೆಂಗಳೂರು ವಕೀಲರ ಸಂಘದ ಎಲ್ಲ ಸದಸ್ಯರಿಗೂ ಮತ್ತು ಅಕ್ಕಪಕ್ಕ ಜಿಲ್ಲೆಯ ಎಲ್ಲ ವಕೀಲ ಮಿತ್ರರಿಗೂ, ಅತಿ ಹೆಚ್ಚು ಮತಗಳನ್ನು ನೀಡಿದಂಥ ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ಮತ ನೀಡಿದ್ದು ನನ್ನ ಮಂಡ್ಯಕ್ಕೆ ಆಭಾರಿಯಾಗಿರ್ತೀನಿ. ಮಂಡ್ಯದ ಇದು ಹೇಳಲೇಬೇಕು, ಮಂಡ್ಯಕ್ಕೆ ನಾನು ವಿಶೇಷವಾದ ಗೌರವವನ್ನು ನಾನು ಕೊಡಲೇಬೇಕಾಗ್ತದೆ. ಇಷ್ಟು ಉಳ್ಕೊಳ್ಳಿಕ್ಕೆ ಕಾರಣ ಆಗಿದ್ದು ಮಂಡ್ಯದ ವಕೀಲ ಮಿತ್ರರು. ವಿಶೇಷವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ನನ್ನನ್ನು ಕೈ ಹಿಡಿದಿದ್ದಾರೆ. ಜೊತೆಗೆ ನನ್ನ ಬೆಂಗಳೂರಿನ ನನ್ನ ಒಡನಾಡಿಗಳು, ವಕೀಲ ಮಿತ್ರರು ಎಲ್ಲರೂ ಕೂಡ 1, 2 ಅಂತ ಹೇಳೋಕ್ಕಾಗಲ್ಲ. ವಿಶೇಷವಾಗಿ ಈ 2 ಜಿಲ್ಲೆ ನಾನು ನೆನೆಸ್ಕೊಳ್ಳೇಬೇಕಾಗುತ್ತೆ. ಇನ್ನೂ ಹೆಚ್ಚಿಗೆ ಹೇಳಬೇಕು, ಆದರೂ ಇವತ್ತಿಗೆ ಇಷ್ಟೇ ಸಾಕು ಅಂತೀನಿ. ಸೇವೆ ಮಾಡೋದ್ರ ಮುಖಾಂತರ ನಾನು ಕೆಲಸ ಮಾಡೋದ್ರ ಮುಖಾಂತರ ಶಿವಮೂರ್ತಿ ಏನು ಅನ್ನೋದನ್ನ ತೋರಿಸ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು ಸರ್. ಅತಿ ಹೆಚ್ಚು ಮತ ಬೆಂಗಳೂರು ಮತ್ತು ಮಂಡ್ಯ ಎರಡೂ ಕೂಡ ಬಂದಿದೆ. ನಿಮ್ಮ ವಕೀಲ ಬಂದವರಿಗೆ ಮೊದಲ ಏನು ಆದ್ಯತೆ ಕೊಡ್ತೀರಿ? ಯಾವ ಅಭಿವೃದ್ಧಿ ನಿಟ್ಟಿನಲ್ಲಿ? ನನ್ನ ಮೊದಲೇ ಆದ್ಯತೆ ಅವರ ಹಿತರಕ್ಷಣೆ. ಮೊದಲಿಂದನೂ ಕೂಡ ನಾನು ಕೂಡ ಹೋರಾಟ ಮಾಡ್ಕೊಂಡದ್ದು ಕ್ಷೇಮಾಭಿವೃದ್ಧಿ, ವೆಲ್ಫೇರ್ ಫಂಡು, ಮತ್ತೊಂದು ಇವೆಲ್ಲ ಇದ್ದಾವೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗೌರವವನ್ನು ಹೆಚ್ಚಿಸೋದು, ನಮ್ಮ ವಕೀಲರ ವೃತ್ತಿಗೆ ಘನತೆಯನ್ನು ಹೆಚ್ಚಿಸಿ ಯಾವುದೇ ಧಕ್ಕೆ ಬಾರದಂಗೆ ನೋಡ್ಕೊಳ್ತಕ್ಕಂಥದ್ದು ನನ್ನ ಮೊದಲನೇ ಆದ್ಯತೆ. ವೃತ್ತಿಗೆ ಗೌರವ ಕೊಡೋದನ್ನ ನಮ್ಮ ವಕೀಲರ ಮಿತ್ರರಿಗೆ ಗಮನದಲ್ಲಿ ತರಿಸ್ಬೇಕು. ನಾವು ಕೂಡ ಗೌರವ ಕೊಡಬೇಕು. ನಮಗೆ ನಾವೇ ಗೌರವ ಕೊಡ್ಕೊಳ್ತಕ್ಕಂಥದ್ದು ಆಗಬೇಕು. ವೃತ್ತಿನಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟಿಂದ ಕೆಲಸ ಮಾಡೋದ್ರ ಮುಖಾಂತರ ನಮ್ಮ ಗೌರವ ಘನತೆಯನ್ನು ಹೆಚ್ಚಿಸ್ಕೋಬೇಕು ಅನ್ನೋದಕ್ಕೆ ಮೊದಲನೇ ಆದ್ಯತೆ ಕೊಡ್ತೀನಿ. ಮತ್ತೊಮ್ಮೆ ಎಲ್ಲ ನನ್ನ ವೃತ್ತಿ ಬಾಂಧವರಿಗೆ ಧನ್ಯವಾದಗಳು. ನಾನು ಶಿವಮೂರ್ತಿ. ಈ ಬಾರಿ ವಕೀಲರ ಪರಿಷತ್ತಿಗೆ ಕಂಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಕ್ರಮ ಸಂಖ್ಯೆ 121 121. ನನ್ನ ಸ್ಲೋಗನ್ ಇತ್ತು ಪ್ರಚಾರ ಮಾಡಬೇಕಾದ್ರೆ, ನಾನು ನಿಮ್ಮ ಜೊತೆ 1 to 1 ಇರ್ತೀನಿ ಅಂತ. ಹಾಗಾಗಿ 121 ಸೀರಿಯಲ್ ನಂಬರ್ ಬಂದಿತ್ತು. ಈ ಸೀರಿಯಲ್ ನಂಬರ್ಗೆ ಮತ ಹಾಕೋದ್ರ ಮುಖಾಂತರ ನನ್ನನ್ನು ನೀವೆಲ್ಲರೂ ಗೆಲ್ಲಿಸ್ಕೊಟ್ಟಿದ್ದೀರಿ. ಮತ್ತೊಮ್ಮೆ ನನ್ನ ಗೌರವಾನ್ವಿತ ವಕೀಲ ಬಂಧುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.